ರೀತಿ ನಾವು ಕಟ್ಟ ಮಾಡಬೇಕು ಮತ್ತು ಯಾವ ರೀತಿ ಕಾರ್ಯಕ್ರಮಗಳನ್ನು ನಡೆಸಬೇಕು ಅನ್ನುವಂಥ ವಿಚಾರಗಳನ್ನು ಈಗಾಗಲೇ ಅನೇಕ ಹಿರಿಯರು ಹೇಳಿದ್ದಾರೆ. ಸೊ ಅದರ ಪ್ರಯುಕ್ತವಾಗಿ ನಾವು ಹೇಳೋದಿಷ್ಟೇ, ಫೆಬ್ರವರಿ 3ನೇ ತಾರೀಕು ಮೊದಲನೇ ವಾರ, ಮಂಗಳವಾರ ಫೆಬ್ರವರಿ 10ನೇ ತಾರೀಕಿಗೆ 2ನೇ ವಾರ, 17/2 3ನೇ ವಾರ, 20/2 ಶುಕ್ರವಾರ 4ನೇ ವಾರ, 24/2/2026 5ನೇ ವಾರ. ಈ ರೀತಿ ಕಟ್ಟಾ ವಾರಗಳನ್ನು ಮಾಡಿ ಕೌದಲಿಯ ಗ್ರಾಮದಲ್ಲಿ 5 ವರ್ಷಕ್ಕೊಮ್ಮೆ ನಡೆಯುವಂತ ಜಾತ್ರೆ ಇದು. ಹೋದ 5 ವರ್ಷದ ಹಿಂದೆ ಸ್ವಲ್ಪ ಅನಾನುಕೂಲ ಆಗಿ ಜಾತ್ರೆ ಮಾಡಕ್ಕಾಗಿಲ್ಲ ನಮಗೆ. ಅದಕ್ಕೆ 10 ವರ್ಷದ ನಂತರ ನಡೆಯುವಂತ ಜಾತ್ರೆ. ಈಗ ತಾನೇ ಅನೇಕ ಹಿರಿಯರು ಹೇಳಿದಾರು, ಎಲ್ಲಾ ಕೌದಲಿ ಗ್ರಾಮದ ಎಲ್ಲಾ ಸಮಾಜದ ಮುಖಂಡರು ಸೇರಿ, ಎಲ್ಲಾ ಸಮಾಜದ ಯುವಕರು ಸೇರಿ ಶಾಂತಿಯುತವಾಗಿ ಈ ಜಾತ್ರೆಯನ್ನ ಅತಿ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಈಗ ತಾನೇ ಹೇಳಿದಂಗ ನಮ್ಮ ವಿಶ್ವಕರ್ಮ ಸಮಾಜದವರು ದ್ಯಾಮವ್ವ ದೇವಿಯ ಒಂದು ರೂಪರೇಷೆಗಳನ್ನ ಗುಡಿಯ ಜವಾಬ್ದಾರಿಯನ್ನು ಅವ್ರು ಮಾಡ್ತಾರ. ಆ ಒಂದು ಮೂರ್ತಿಯನ್ನ ಹೊಸದಾಗಿ ಮಾಡಿಸಿದಾರ. ಈಗ ತಾನೇ ಹಿರಿಯರು ಹೇಳಿದಾರ, 30ನೇ ತಾರೀಕಿಗೆ ನಮ್ಮ ಶಿವಿಗೆ ತರೋದು, ಜನವರಿ 30ನೇ ತಾರೀಕು ಅಲ್ಲಿ ತಂದು ಅವತ್ತ ಸಂಜೆ 4ಕ್ಕೆ ಮೆರವಣಿಗೆ ಮುಖಾಂತರ ಹೊತ್ತು ಮುಗಿಯಕ್ಕಿಂತ ಮೊದಲು ದ್ಯಾಮವ್ವ ದೇವಿ ದೇವಸ್ಥಾನಕ್ಕೆ ಬರಬೇಕಾದ ಮೂರ್ತಿ ವಾದ್ಯಗಳೊಂದಿಗೆ ಮೆರವಣಿಗೆ ಮುಖಾಂತರ ಕೌದಲಿ ಗ್ರಾಮ ಸಮಸ್ತ ಸಹೋದರಿಯರು ಕೂಡ್ಕೊಂಡ ಎಲ್ಲಾ ಕೌದಲಿ ಗ್ರಾಮ ಸಮಸ್ತ ಹಿರಿಯರು ಮೆರವಣಿಗೆ ಮುಖಾಂತರ ಆ ದೇವಸ್ಥಾನ ಮೂರ್ತಿಯನ್ನ ನಾವು ದ್ಯಾಮವ್ವ ದೇವಸ್ಥಾನಕ್ಕೆ ತರಬೇಕು. ಅವಾಗ ಹೋಮ ಹವನ ಸ್ಟಾರ್ಟ್ ಆಕತಿ. 30, 31, 1ನೇ ತಾರೀಕು 3 ದಿನಗಳ ನಿರಂತರವಾಗಿ ಹೋಮ ಹವನ ನಡೀತಾ ಇರ್ತೈತಿ. ಅದರಲ್ಲಿ ಕೂಡ ಕೌದಲಿ ಗ್ರಾಮದ ಸಮಸ್ತ ಜನತೆ ಅದರೊಳಗೆ ಭಾಗವಹಿಸಬೇಕು. ಅದರ ಜೊತೆಗೆ ಅಲ್ಲೇ ಪ್ರತಿದಿನನೂ 11 ಜೋಡಿ ಆ ಹೋಮಕ್ಕ 3 ದಿನನೂ 11 ಜೋಡಿ ಅಂತ ಅವ್ರ ನೀಲಕಂಠೇಶ್ವರ ಮಹಾರಾಜರು ಹೇಳಿದಾರೆ. ಎಲ್ಲರ ಗದ್ದಲಿಗೇರಿ ಅಜ್ಜಾರ ಬಂದ ಅದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡೋರ. ಆ ಇದ್ರೊಳಗ 11 ಮಂದಿ ಅಂತ ಅವ್ರು ಬೇಡಿಕೆ ಇಟ್ಟಾರ. ನಾವು ಹೆಚ್ಚಿಗೆ ಜನ ಆದ್ರೂ ತಾವ್ಯಾರು ಭಾಗವಹಿಸೋರು ಇದ್ದೀರಿ, ಅಲ್ಲಿ ಹೋಮಕ್ಕೆ ಯಾರು ಜೋಡಿ ತಾವು ಕುಂಡಿರ್ತೀರಿ ದಂಪತಿಗಳು ಅವರು ಅದರಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿ ಕೇಳ್ಕೊಂಡು, ಇನ್ನೊಂದು ಮುಖ್ಯವಾಗಿ ನಾವೇನು ಭಂಡಾರ ಜಾತ್ರೆ ಮಾಡ್ತೀವಿ, ಭಂಡಾರ ಹಾರಿಸೋದು ಕಡ್ಡಾಯವಾಗಿ ಹಂತಿಂತಾವ್ ಹೊಲಸ ಭಂಡಾರ ಯಾರು ದಯಮಾಡಿ ತಮ್ಮಲ್ಲಿ ನಾವು ಕೈ ಮುಗಿದು ಕೇಳ್ಕೊಳ್ಳೋದನ್ನ, ಹೊಲಸ ಭಂಡಾರನ ಯಾರು ತೂರಬಾರದು, ಒಳ್ಳೆಯ ಭಂಡಾರ ಇರಬೇಕು. ಕಮಿಟಿಯವ್ರಿಗೆ ಒಂದು ಭಂಡಾರ ತರಿಸ್ಬೇಕಂತ ವಿಚಾರ ಕೂಡ ಇದೆ. ಅದನ್ನ ತಾವೆಲ್ಲರೂ ತಗೊಂಡು ತಾವು ಭಂಡಾರ ಆಡ್ಬೇಕಂತ ವಿಚಾರ ಐತಿ. ಅದರ ಜೊತೆಗೆ ಬೇರೆ ಊರುಗಳಿಂದ ಏನು ಬಸ್ ಇರುವಾಗ ಹೋಗ್ತಿರ್ತಾರೋ ಪ್ರೀತಿಯಿಂದ ಏನು ಭಂಡಾರ ಹಚ್ತೀರಿ ಅದು ಮಾತ್ರ ಯೋಗ್ಯ. ಅತಿ ನಾವು ಒಳಗೆ ಹೋಗಿ ಬಸ್ನಾಗ ಹೋಗೋದು, ಬ್ಯಾರೆದವ್ರು ಹೋಗಿ ಅವ್ರ ತಲೆ ಮ್ಯಾಗ ಸುರೋದು ಹಿಂಗೆಲ್ಲ ಮಾಡೋದು ಸ್ವಲ್ಪ ಸರಿ ಅಲ್ಲ ಅಂತ ನಮ್ಮ ಅಭಿಪ್ರಾಯ. ಶಾಂತ ರೀತಿಯಿಂದ ನಡಿಬೇಕಿದೆ ಜಾತ್ರೆ. ಅದಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸಬೇಕು, ಶಾಂತ ರೀತಿಯಿಂದ ಮಾಡ್ಬೇಕು. ಇದೇ ಶಿವಾನಂದ ಲೋಕನವರು ಹೇಳಿದಂಗ ಕೊಪ್ಪಳದ ಗವಿ ಸಿದ್ದೇಶ್ವರ ಅಜ್ಜಾರ ಬರುವಂತ 99% ನಮ್ಗೆ ವಿಶ್ವಾಸ ಐತಿ ಅವ್ರು ಹೇಳಿದ ಪ್ರಕಾರ. ಅದಕ್ಕ ಒಂದು ಡೇಟ್ ಅನ್ನ ಹೊಂದಾಣಿಕೆ ಮಾಡ್ಕೊಂಡ ಬರುವಂತವ್ರಿದ್ದಾರೆ. ಅವ್ರು ಬಂದ್ರು ಕೂಡ ಕೌದಲಿ ಗ್ರಾಮದ ಸಮಸ್ತ ಜನತೆ ಆ ಕಾರ್ಯಕ್ರಮಗಳ ನಿಂತು ಯಶಸ್ವಿ ಮಾಡ್ಬೇಕು ನಾವೆಲ್ಲರೂ. ಯಾಕಂದ್ರ ಬಿಜಾಪುರದ ಸಿದ್ದೇಶ್ವರ ಅಪ್ಪಾಜಿ ಅವ್ರನ್ನ ಬಿಟ್ರ ಗವಿ ಸಿದ್ದೇಶ್ವರ ಅಪ್ಪಾರ ಅಂತ ನಮಗ ಅನ್ಸತೈತಿ. ಅದಕ್ಕ ಅಂತ ಒಂದು ಮಹಾತ್ಮರು ಬಂದು ನಮ್ಮಲ್ಲಿ ಪುರಾಣ ಪ್ರವಚನ ಮಾಡ್ತಿರ್ಬೇಕಾದ್ರ ನಾವೆಲ್ಲರೂ ಜವಾಬ್ದಾರಿಯಿಂದ ಏನು ಗಾಡಿಗಳ ಹಂಚೋದಾಗಿರ್ಬೋದು ಅಥವಾ ಜನರಿಗೆ ಯಾವುದೇ ರೀತಿ ತೊಂದರೆ ಆಗಲಾರದಂಗ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಎಲ್ಲರೂ ಮುಂದೆ ನಿಂತ ಒಳ್ಳೆ ರೀತಿಯಿಂದ ಜಾತ್ರೆ ಮಾಡೋಣ ಅನ್ನೋಂತ ಮಾತನ್ನ ಹೇಳಿ, ಯಾವುದೇ ರೀತಿಯಿಂದ ತಂಟೆ ತಕರಾರು ಬಾರದಂತೆ ಎಲ್ಲಾ ಹಿರಿಯರು ಇದರಲ್ಲಿ ಮುಂದಾಳ ತೋರಿಸಬೇಕು. ನಾನು ನನ್ನ ಸರ್ ಹೇಳಿದಾರೆ, ನೀನು ಕೇಳೋಣ ಎಲ್ಲಾರು ಹೊಂದಾಣಿಕೆಯಿಂದ ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ನಡೆಸಿಕೊಡ್ಬೇಕಂತ ಎಲ್ಲರಲ್ಲಿ ನಾನು ವಿನಂತಿ ಮಾಡ್ಕೊಂಡ ನನ್ನ